ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರಿಗೆ ಕೈ ಮುಗಿತೀವಿ, ಪೂಜೆ ಮಾಡ್ತೀವಿ. ಅದೇ ದೇವರು ಕಣ್ಮುಂದೆ ಕಾಣಿಸಿದ್ರು ಕೂಡ ಯಾರೂ ಕಂಡುಹಿಡಿಯಲ್ಲ. ನೀವೆಲ್ಲ ಹೇಳ್ತಿರಲ್ಲ, ದೇವ್ರನ್ನೇ ನಾವು ನೋಡಿದ್ದೀವ, ಕಣ್ಣಿಗೆ ಕಾಣಿಸ್ತಾರ ಅಂದ್ಬಿಟ್ಟು. ಅಂಥವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲ ಒಂದು ಸಲ ಯೋಚನೆ ಮಾಡಿ, ನಾವು ಈ ಭೂಮಿಗೆ ಯಾವ ರೀತಿ ಬಂದ್ವಿ ಅಂತ. ಈಗ ನಾವು ಮಾತಾಡ್ತಿದ್ದೀವಲ್ಲ, ಆ ಧ್ವನಿ ಯಾವ ರೀತಿ ಬಂತು, ಆಕಾಶ ಯಾವ ರೀತಿ ಬಂತು, ಇವಾಗ ನಾವು ಓಡಾಡೋದಕ್ಕೆ ನೆಲ ಇದೆಯಲ್ಲ ಅದು ಯಾವ ರೀತಿ ಬಂತು, ನಾವು ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ನೋಡ್ತಾ ಇದ್ದೀವಿ ಅಂದರೆ ಇದೆಲ್ಲ ಯಾವ ರೀತಿ ಬಂತು. ಇದ್ರ ಎಲ್ಲ ಹಿಂದೆ ಒಂದು ಕಾಣದೇ ಇರೋ ಶಕ್ತಿ ಇದೆ. ಆ ಶಕ್ತಿನೇ ನಾವು ದೇವರು ಅಂತ ಕರೆಯೋದು. ಈಗ ನಾವು ಈ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ ಅಂದರೆ ಎಷ್ಟೋ ಕಾಣದೇ ಇರೋ ಶಕ್ತಿಗಳು ನಮ್ಮನ್ನು ಕಾಪಾಡ್ಕೊಂಡು ಬರ್ತಿದೆ. ಕಣ್ಣಿಗೆ ಕಾಣದೇ ಇರೋ ಶಕ್ತಿಗಳು ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಅದು ತುಂಬ ಇದೆ. ಅದರಲ್ಲಿ ಮುಖ್ಯವಾದ್ದು ನಾವು ಪೂಜೆ ಮಾಡೋ ನಮ್ಮ ಮನೆ ದೇವತೆ, ನಮ್ಮ ಕುಲ ದೇವತೆ, ಅದ್ರ ಜೊತೆ ನಾವು ಇಷ್ಟಪಡೋ ದೇವತೆ. ಇವರೆಲ್ಲ ನಮ್ಮ ಕಷ್ಟದ ಟೈಮಲ್ಲಿ ಕಾಪಾಡ್ತಾರೆ. ಈಗ ನಾವೇನಾದ್ರು ಕೆಲಸ ಆಗಬೇಕು, ನಮ್ಗೆ ಇಂಥದ್ದು ಆಗಬೇಕು ಅಂತ ದೇವತೆಗಳಿಗೆ ಭಕ್ತಿಯಿಂದ ಕೈ ಮುಗಿದ್ರೆ ಆ ಕೆಲಸ ಆಗತ್ತೆ. ಆದರೆ ನಮಗೆ ಕಣ್ಣಿಗೆ ಕಾಣಿಸೋ ದೇವರು ದಿವಸ ಎಲ್ಲ ಕಾಪಾಡ್ಕೊಂಬರ್ತಾರೆ. ಅವರಿಲ್ಲ ಅಂದರೆ ಈ ಪ್ರಪಂಚನೇ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಕಣ್ಣಿಗೆ ಕಾಣೋ ದೇವತೆಗಳು ಅಂದ್ಬಿಟ್ಟು, ಅವ್ರ ದೇವಸ್ಥಾನಗಳಿಗೆ ಹೋಗಿ ನಾವು ಕೈ ಮುಗಿತೀವಿ. ಆದರೆ ಅವ್ರು ನಮ್ಮ ಕಣ್ಮುಂದೆನೇ ಕಾಣಿಸ್ತಾರೆ. ದಿವಸ ಏನಕ್ಕೆ ಕೈ ಮುಗಿಯಲ್ಲ? ನಮಗೆ ಬೆಳಗ್ಗೆ ಶುರು ಆಗೋದೇ ಸೂರ್ಯ ದೇವರಿಂದ, ಮತ್ತು ರಾತ್ರಿ ಆಗೋದು ಚಂದ್ರಯಿಂದ. ಇವರಿಬ್ಬರಿಂದ ನಮಗೆ ದಿವಸ ಸಾಕ್ತಾ ಇರುತ್ತೆ. ದಿವಸಗಳು ಯಾವ ರೀತಿ ಹೋಗ್ತಿದೆ ಅಂತ ಗೊತ್ತಾಗತ್ತೆ. ಎಲ್ಲ ಸೂರ್ಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಸೂರ್ಯದು ಎಷ್ಟೋ ದೇವಸ್ಥಾನಗಳಿದೆ. ಆ ದೇವರು ನೋಡೋಕೆ ಅಷ್ಟು ದೂರ ಹೋಗ್ತೀವಿ. ಅಂಥ ದೇವ್ರ ಕಣ್ಮುಂದೆನೇ ಕಾಣಿಸತ್ತೆ. ಅಂಥದ್ರಲ್ಲಿ ಬೆಳಗ್ಗೆ ಎದ್ದು ಯಾವತ್ತಾದರೂ ಕೈ ಮುಗಿತೀರಾ? ಯಾವ ರೀತಿ ಶನಿದೇವರು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ನಮ್ಮ ಪಾಪ ಪುಣ್ಯ ನೋಡಿ ಅದಕ್ಕೆ ತಕ್ಕಾಗಿ ಪ್ರತಿಫಲ ಕೊಡೋದೇ ಶನಿದೇವ. ಆ ಶನಿದೇವನೂ ಒಂದು ಗ್ರಹ, ಅದೇ ರೀತಿ ಸೂರ್ಯನೂ ಒಂದು ಗ್ರಹ. ಮುಖ್ಯವಾಗಿ ಸೂರ್ಯದೇವ ಶನಿದೇವ ತಂದೆ. ಆ ದೇವತೆನೇ ನಾವು ನೋಡ್ತಾ ಇದ್ದೀವಿ. ಅದನ್ನು ನೋಡಿನೂ ತುಂಬ ಜನ ದೇವರಿಲ್ಲ ಅಂತಲೇ ಹೇಳ್ತಾರೆ. ಅದು ದೇವರಿಲ್ಲ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇಲ್ಲ. ಸೂರ್ಯ ಯಾವ ರೀತಿ ಕಾಪಾಡ್ಕೊಂಡು ಬರ್ತಾ ಇದೆ ಅಂದರೆ, ಸೂರ್ಯನ ಬೆಳಕು ನಿಮ್ಮ ಮೇಲೆ ಬಿದ್ದಿಲ್ಲ ಅಂದರೆ ನೀವೇನು ಆಗ್ತೀರ ಅಂದ್ಬಿಟ್ಟು ಒಂದು ಸಲ ಯೋಚನೆ ಮಾಡಿ. ಮತ್ತು ಅದೇ ರೀತಿ ಚಂದ್ರ, ಗಣೇಶ ಇಲಿ ಮೇಲೆ ಹೋಗ್ತಾ ಬೀಳತ್ತೆ. ಆಗ ಚಂದ್ರ ನಗಿತಾರೆ. ಆಗ ಗಣೇಶ ಚಂದ್ರನಿಗೊಂದು ಶಾಪ ಕೊಡ್ತಾರೆ. ಆಗ ಗಣೇಶನಿಗೂ ಚಂದ್ರ ಇಲ್ಲ ಅಂತ ಏನಾಗುತ್ತೆ ಅಂತ ಗೊತ್ತಾಗಿ ಆ ಶಾಪನ ಹಿಂಪಡಿತಾರೆ. ನೋಡಿ, ಇವಾಗ ನಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ ಅಂದರೆ ದೇವತೆಗಳಿಗೇ ಗೊತ್ತು. ಅಂಥ ದೇವತೆಗಳ ಜೊತೆ ಇರೋ ಆ ಚಂದ್ರ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನು ನೋಡಿನೂ ದೇವರಿಲ್ಲ ಅಂತೀರಿ. ಮತ್ತು ಇನ್ನೊಂದು ವಾಯುದೇವ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಮತ್ತು ಅದನ್ನು ನಾವು ಮುಟ್ಟೋಕ್ಕೂ ಆಗಲ್ಲ. ಆದರೆ ಅದಿರೋದು ನಮ್ಮೆಲ್ಲರಿಗೂ ಗೊತ್ತು. ಅದಿಲ್ದಿರ ನಾವು ಒಂದೇ ಒಂದು ನಿಮಿಷನೂ ಇರೋಕ್ಕಾಗಲ್ಲ. ನೋಡಿ, ಅದು ನಮ್ಮನ್ನು ಯಾವ ರೀತಿ ಕಾಪಾಡ್ಕೊಂಬರ್ತಿದೆ. ಯಾವತ್ತಾದರೂ ನಮ್ಗೆ ಆ ಗಾಳಿ ತಂಪಾಗಿ ಬಂತು ಅಂದರೆ ಅದರ ಅನುಭವ ಯಾವ ರೀತಿ ಇರುತ್ತೆ. ನಾವು ಅದನ್ನು ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, ಆದರೆ ನಾವು ಅದನ್ನು ಅನುಭವಿಸ್ಬೋದು. ಮತ್ತು ಈ ಸ್ಥಾನದಲ್ಲಿ ಇನ್ನೊಂದು ನೀರು. ಶಿವನ ಮದುವೆ ಆಗಿರೋದು ಗಂಗೆ. ಗಂಗೆ ಅಂದರೆ ಏನು? ನೀರು. ಅದನ್ನು ನಾವು ನೋಡ್ತೀವಿ. ಮತ್ತು ನೋಡಿ, ಆ ನೀರಲ್ಲಿ ಎಷ್ಟು ಥರ ದೇವತೆಗಳಿದ್ದಾರೆ. ಕಾವೇರಿ, ತುಂಗ, ಭದ್ರೆ, ಕಪಿಲೆ, ಇದೇ ರೀತಿ ಸಾಕಷ್ಟು ಇದೆ. ನೋಡಿ, ಆ ನೀರು ನಮಗೆ ಜೀವ ಉಳಿಸುತ್ತೆ. ಅದಿಲ್ಲ ಅಂದರೆ ನಾವೇ ಇರಲ್ಲ. ಆ ನೀರು ನೋಡಿ, ಕುಡಿಯೋದಕ್ಕೆ ರುಚಿನೇ ಇರಲ್ಲ. ಆದರೆ ಯಾವತ್ತಾದರೂ ಮನುಷ್ಯನಿಗೆ ಬಾಯಾರಿಕೆ ಆದರೆ ಅದು ಕೊಡೋ ರುಚಿ ಬೇರೆ ಯಾವುದು ಸಿಗಲ್ಲ ನಮಗೆ. ಮತ್ತು ಅಗ್ನಿದೇವ ನಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ ನಿಮಗೆ ಗೊತ್ತು. ಈಗ ನಾವೇನಾದರೂ ಒಂದು ಹೋಮ ಪೂಜೆ ಅಂತ ಮಾಡಿದ್ರೆ ಅದು ಪ್ರಮುಖ ಪಾತ್ರ ಅಗ್ನಿದೇವ ವಹಿಸ್ತಾರೆ. ಈಗ ನಾವು ಏನೆಲ್ಲ ಸಮರ್ಪಣೆ ಮಾಡ್ತೀವಿ ಅದು ಅಗ್ನಿದೇವಕ್ಕೆ ಸಮರ್ಪಣೆ ಮಾಡ್ತೀವಿ. ಆ ಹೋಮ ಅಲ್ಲಿ ಆ ಅಗ್ನಿದೇವನು ನಮಗೆ ಕಣ್ಣಿಗೆ ಕಾಣಿಸ್ತಾರೆ. ಮತ್ತು ಭೂಮಿ, ಈಗ ಏನೆಲ್ಲ ಮಾಡ್ತಿದ್ದೀವಿ, ನಮ್ಗೆ ಅದು ಬೇಕು ಇದು ಬೇಕು ಅಂದ್ಬಿಟ್ಟು
ಅದಕ್ಕೆ ಭೂಮಿ ಅದಕ್ಕೆಲ್ಲ ಸ್ಪಂದಿಸ್ತಾ ಇದೆ. ನಾವೆಲ್ಲ ಭೂಮಿ ಮಡ್ಲಲ್ಲೇ ಇದ್ದೀವಿ. ಅಂಥದ್ರಲ್ಲಿ ತುಂಬ ಜನ ದೇವ್ರನ್ನ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಾರೆ. ಈಗ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ, ಒಂದು ಮನೆ ಕಟ್ಟಬೇಕು, ಒಂದು ಬೋರ್ವೆಲ್ ಹಾಕಬೇಕು, ಇದಕ್ಕೆಲ್ಲ ಭೂಮಿ ತಾಯಿ ಅನುಗ್ರಹ ಬೇಕೇ ಬೇಕು. ನಾವೆಲ್ಲ ಭೂಮಿ ತಾಯಿಗೆ ಪೂಜೆ ಮಾಡಿ ಆ ಕೆಲಸನ ಶುರು ಮಾಡ್ತೀವಿ. ಈಗ ನಾವು ಏನೆಲ್ಲ ಬೆಳೀತಾ ಇದ್ದೀವಿ, ಗಿಡ ಮರ ಇದೆಲ್ಲ ಯಾವ ರೀತಿ ಬಂತು, ಇದಕ್ಕೆಲ್ಲ ಭೂಮಿ ತಾಯಿ ಯಾವ ರೀತಿ ಮುಖ್ಯ ಕಾರಣನೋ ಅದೇ ರೀತಿ ಸೂರ್ಯ, ಗಾಳಿ, ನೀರು ಇದೆಲ್ಲನೂ ಮುಖ್ಯ ಕಾರಣ. ಈ ಪಂಚಭೂತಗಳಿಂದನೇ ನಮ್ಮ ಜೀವನ ನಡೀತಿರೋದು. ನಮ್ಮ ಜನಗಳಿಗೆ ನಿಜವಾದ ಸತ್ಯಾಂಶ ಏನು ಅಂತ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ರೀತಿ ಆಗೋಗೈತೆ. ಇವಾಗ ನೀವೆಲ್ಲ ಹೇಳ್ತೀರ, ದೇವ್ರು ಯಾಕೆ ನಮ್ಮನ್ನು ಕಾಪಾಡ್ತಾ ಇಲ್ಲ, ಅವರು ಆ ರೀತಿ ಇದ್ದಾರೆ, ನಾವು ಈ ರೀತಿ ಇದ್ದೀವಿ ಅಂದ್ಬಿಟ್ಟು. ನೋಡಿ, ಇವರೆಲ್ಲ ಇದ್ದು ಎಲ್ಲರನ್ನೂ ಒಂದೇ ರೀತಿ ಕಾಪಾಡ್ಕೊಂಬರ್ತಿದ್ದಾರೆ. ಅಂಥದ್ರಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾ ಇಲ್ಲ ಅಂತ ಅಂತೀರ. ಒಬ್ಬರು ಮೇಲೆ ಒಬ್ಬರು ಕೆಳಗಡೆ ಇದ್ದೀವಿ ಅಂದರೆ ಅದಕ್ಕೆ ದೇವರುಗಳು ಕಾರಣ ಅಲ್ಲ, ನಾವುಗಳೇ ಕಾರಣ. ನಾವು ಮಾಡ್ಕೊಂಬಂದಿರೋ ಧರ್ಮ ಕರ್ಮ ಇದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ಅದನ್ನು ಲೆಕ್ಕಾಚಾರ ಮಾಡಿ ನಮ್ಮನ್ನು ಯಾರ್ಯಾವ ಸ್ಥಾನದಲ್ಲಿರಬೇಕೋ ಆ ರೀತಿ ಇಟ್ಟಿದ್ದಾರೆ. ಆದರೆ ನಾವು ಮಾಡೋದು ಮಾಡ್ತೀವಿ, ಅದ್ರ ಪ್ರತಿಫಲ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಆ ಕಷ್ಟನ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗದೆ ಆಗ ನಾವು ದೇವತೆಗಳ ಹತ್ರ ಹೋಗ್ತೀವಿ. ಆಗ ಅವ್ರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೂ ನಮ್ಮನ್ನು ಕಾಪಾಡ್ತಾರೆ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ಕಣ್ಣಿಗೆ ಕಾಣದೇ ಇರೋ ದೇವತೆಗಳು ಅಂದ್ಬಿಟ್ಟು. ನಮ್ಮ ಮನೆ ದೇವರು, ಕುಲ ದೇವರು, ನಾವು ಇಷ್ಟಪಟ್ಟು ಪೂಜೆ ಮಾಡೋ ದೇವರು. ಆಗ ನಮಗೆ ಈ ದೇವತೆಗಳೆಲ್ಲ ಕಾಪಾಡ್ಕೊಂಬರ್ತಾರೆ. ನೀವು ಭಕ್ತಿಯಿಂದ ಯಾವುದಾದ್ರು ಒಂದು ಕೆಲಸ ಬೇಡ್ಕೊಳ್ಳಿ, ಅದು ನಿಮಗೆ ಮಾಡಿಕೊಡ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸುಖವಾಗಿದ್ದರೆ ದೇವತೆನ ಯಾರೂ ನೆನೆಯಲ್ಲ. ಮತ್ತು ಜೀವನಕ್ಕೊಂದು ಅರ್ಥ ಅನ್ನೋದಿರಲ್ಲ. ನಮ್ಮ ಕರ್ಮದ ಫಲದಿಂದ ನಾವು ಯಾವ ರೀತಿ ಇದ್ದೀರಿ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು. ನಾವು ದೇವರುಗಳನ್ನ ನಿಂದಿಸೋದಲ್ಲ, ನನ್ನನ್ನು ಯಾಕೆ ಈ ರೀತಿ ಇಟ್ಟಿದ್ದೀರಾ ಅಂದ್ಬಿಟ್ಟು. ನಿಮ್ಮನ್ನು ನೀವೇ ಒಂದು ಸಲ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಯಾಕೆ ಈ ರೀತಿ ಇದ್ದೀರಾ ಅಂದ್ಬಿಟ್ಟು. ಹೆಂಗೆ ನಮ್ಮ ಬೆರಳುಗಳು ಒಂದೇ ರೀತಿ ಇಲ್ವೋ ಅದೇ ರೀತಿ ಮನುಷ್ಯರೂ ಒಂದೇ ರೀತಿ ಇಲ್ಲ. ಒಬ್ರಿಗೆ ಸಹಾಯ ಮಾಡೋ ಗುಣ ಇರುತ್ತೆ, ಇನ್ನೊಬ್ರಿಗೆ ಆ ರೀತಿ ಇರಲ್ಲ. ನೋಡಿ, ನಾವು ನಮ್ಮ ಜೀವನದಲ್ಲಿ ಮಾಡ್ತಾ ಇರೋ ಕೆಲಸನೇ ಒಂದೇ ರೀತಿ ಇಲ್ಲ. ಮತ್ತು ನಾವು ಬೇರೆಯವ್ರನ್ನ ಯಾಕೆ ಹೋಲಿಸ್ಕೊಬೇಕು, ಅವ್ರು ಆ ರೀತಿ ಇದ್ದಾರೆ, ನಾವು ಈ ರೀತಿ ಇದ್ದೀರಿ ಅಂದ್ಬಿಟ್ಟು. ನಾನು ಈ ವಿಡಿಯೋ ನೋಡಿದ ಮೇಲೂ ಯಾರು ದೇವರಿಲ್ಲ ಅಂತಿರೋ ಅವರನ್ನು ಬದಲಾಯಿಸೋಕ್ಕೆ ಆಗಲ್ಲ. ಅವ್ರಿಗೊಂದು ಟೈಮ್ ಅಂತ ಬರುತ್ತೆ, ಆಗ ಆ ಟೈಮೇ ಅವ್ರಿಗೆ ಅರ್ಥ ಮಾಡಿಸುತ್ತೆ. ಇದರಿಂದ ನಿಮ್ಗೇನು ಗೊತ್ತಾಯಿತು? ದೇವ್ರನ್ನ ನನ್ನನ್ನು ಯಾಕೆ ಈ ರೀತಿ ಇಟ್ಟಿದ್ದೀರಾ ಅಂತ ಕೇಳೋಕ್ಕೆ ಹೋಗಬೇಡಿ. ನನಗೆ ಈ ರೀತಿ ಸಮಸ್ಯೆ ಇದೆ, ಅದನ್ನು ನನಗೆ ಕಾಪಾಡು ಅಂತ ಕೇಳ್ಕೊಳ್ಳಿ. ಇದನ್ನು ನೋಡಿದ ಮೇಲೆ ನಿಮ್ಮ ತಲೆಯಲ್ಲಿ ತುಂಬಾ ಓಡ್ತಾ ಇರುತ್ತೆ. ನಿಮ್ಗೇನು ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಮತ್ತು ಚಾನಲು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.